ಪವಿತ್ರ ಲೋಕೇಶ್ ಮತ್ತು ಸುಚೇಂದ್ರ ಪ್ರಸಾದ್ ಅವರ ಬಗ್ಗೆ ಕೆಲವು ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಇವರಿಬ್ಬರು ಗಂಡ ಹೆಂಡತಿ, ಇಬ್ಬರು ಮಕ್ಕಳಿದ್ದಾರೆ. ಆದರೆ ಪವಿತ್ರ ಲೋಕೇಶ್ ಸುಚೇಂದ್ರ ಪ್ರಸಾದ್ ಅವರಿಗೆ ಮೋಸ ಮಾಡಿದ್ದಾರೆ. ಪವಿತ್ರ ಲೋಕೇಶ್ ಇದೀಗ ನರೇಶ್ ಹಿಂದೆ ಹೋಗಿದ್ದಾರೆ. ಇಬ್ಬರ ಮಕ್ಕಳ ಕಥೆಗೇನು? ಸುಚೇಂದ್ರ ಪ್ರಸಾದ್ ಅಂತ ಒಳ್ಳೆ ವ್ಯಕ್ತಿಗೆ ಪವಿತ್ರ ಲೋಕೇಶ್ ಹೇಗೆ ಮೋಸ ಮಾಡಿದ್ರು? ಇಬ್ಬರು ಚೆನ್ನಾಗೇ ಇದ್ರಲ್ಲ. ಪವಿತ್ರ ಲೋಕೇಶ್ ದುಡ್ಡಿನ ಹಿಂದೆ ಹೋದ್ರ? ನಿಜವಾಗ್ಲೂ ಸುಚೇಂದ್ರ ಪ್ರಸಾದ್ ಅವರಾಗಿದ್ದಕ್ಕೆ ಇಷ್ಟು ತಾಳ್ಮೆಯಿಂದ ಸಹಿಸಿಕೊಂಡು ಇದ್ದಾರೆ ಅಂತ. ಯಾವಾಗಲೂ ನಾವು ಒಂದೇ ವ್ಯಕ್ತಿಯ ಒಂದೇ ಥರದ ಭಾವನೆಗಳನ್ನು ನೋಡಿರ್ತೀವಿ, ಅಥವಾ ಒನ್ ಸೈಡ್ ಸ್ಟೋರಿಯನ್ನು ನೋಡಿ ಇದು ಕರೆಕ್ಟ್ ಅಂತ ಅಂದ್ಕೊಂಡಿರ್ತೀವಿ. ಪವಿತ್ರ ಎರಡನೇ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿತ್ತು. ಪವಿತ್ರ ಸರಿ ಇಲ್ಲ ಅನ್ನೋ ಎಲ್ಲ ಚರ್ಚೆಗಳು ಕೂಡ ಆಗಿತ್ತು. ಅಂದರೆ ಅವರು ತಮ್ಮ ಮುದ್ದಾದ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ದುಡ್ಡಿನ ಹಿಂದೆ ಹೋಗ್ತಿದ್ದಾರೆ ಅಂತ. ಆದರೆ ಸುಚೇಂದ್ರ ಪ್ರಸಾದ್ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂಥ ವಿಚಾರ ಏನು ಅಂತಂದರೆ, ಸುಚೇಂದ್ರ ಪ್ರಸಾದ್ ಅವರಿಗೆ ಪವಿತ್ರ ಲೋಕೇಶ್ ಅವ್ರಿಗಿಂತ ಮುಂಚಿತವಾಗಿಯೇ ಇನ್ನೊಬ್ಬರು ಹೆಂಡತಿ ಇದ್ರು ಅಂತ. ಮೊದಲೇ ಸುಚೇಂದ್ರ ಪ್ರಸಾದ್ ಅವರು ಬೇರೆಯವರನ್ನ ಮದುವೆ ಆಗಿದ್ರು. ಅದಾದ ನಂತರ ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗಲಿಲ್ಲ. ಬಳಿಕವೇ ಇವರು ಪವಿತ್ರ ಲೋಕೇಶ್ ಅವರನ್ನ ಮದುವೆ ಆದ್ರು ಅನ್ನುವಂಥ ಸುದ್ದಿ ಅದು ಎಷ್ಟೋ ಮಂದಿಗೆ ಇವತ್ತಿಗೂ ಗೊತ್ತಿಲ್ಲ. ಎಲ್ಲದಕ್ಕಿಂತ ಆಶ್ಚರ್ಯ ಅಂತಂದರೆ, ಸುಚೇಂದ್ರ ಪ್ರಸಾದ್ ಅವರ ಮೊದಲ ಹೆಂಡತಿ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಧನೆಗಳನ್ನು ಮಾಡಿದವರು, ಅನೇಕ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡವರು, ವಿದ್ಯಾವಂತೆ, ಲಂಡನ್ನಲ್ಲಿ ಓದೋರು ಅನ್ನೋದು ನಿಜವಾಗ್ಲೂ ಅನೇಕ ಮಂದಿಗೆ ಗೊತ್ತಿಲ್ಲ. ಅಂಥ ಹೆಂಡತಿಗೆ ಸುಚೇಂದ್ರ ಪ್ರಸಾದ್ ಅವರು ಕೈ ಕೊಟ್ಟಿದ್ದು ಯಾಕೆ? ಪವಿತ್ರ ಲೋಕೇಶ್ ಅವರನ್ನು ಮದುವೆ ಆಗಿದ್ದು ಯಾಕೆ? ಅವತ್ತು ಸುಚೇಂದ್ರ ಪ್ರಸಾದ್ ತೆಗೆದುಕೊಂಡಂಥ ನಿರ್ಧಾರದಿಂದಲೇ ಅದಾದ ನಂತರ ಪವಿತ್ರರಿಂದ ಸುಚೇಂದ್ರ ಅವರಿಗೆ ಮೋಸ ಆಯಿತಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸುಚೇಂದ್ರ ಪ್ರಸಾದ್ ಅವರಿಗೆ ಪವಿತ್ರ ಲೋಕೇಶ್ ಅವರು ಮೊದಲ ಹೆಂಡತಿ ಅಲ್ಲ ಅನ್ನುವಂಥ ಸುದ್ದಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತುಂಬ ವರ್ಷಗಳ ಹಿಂದೆಯೇ ಸುಚೇಂದ್ರ ಪ್ರಸಾದ್ ಅವರು ಮೊದಲನೇ ಮದುವೆ ಆಗಿದ್ರು. ಅದಾದ ನಂತರ ಇಬ್ಬರ ನಡುವೆ ಹೊಂದಾಣಿಕೆ ಬರದೇ ಇದ್ದಾಗ ಇಬ್ಬರು ದೂರ ಆಗ್ತಾರೆ. ಅವರ ಮೊದಲ ಹೆಂಡತಿ ಇದೀಗ ಇನ್ನೊಂದು ಮದುವೆ ಆಗಿ ಬೇರೆ ದೇಶದಲ್ಲಿ ಸೆಟಲ್ ಕೂಡ ಆಗಿದ್ರು. ಅವರಿಗೆ ಈಗ ಮಕ್ಕಳು ಕೂಡ ಇದ್ದಾರೆ. ಅಷ್ಟಕ್ಕೂ ಸುಚೇಂದ್ರ ಪ್ರಸಾದ್ ಅವರ ಮೊದಲ ಹೆಂಡತಿ ಕೂಡ ಕನ್ನಡ ಇಂಡಸ್ಟ್ರಿಯವರೇ ಅನ್ನೋದೇ ಶಾಕಿಂಗ್ ಸುದ್ದಿ. ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ನೀವು ಅವ್ರ ಫೋಟೋ ನೋಡ್ತಾ ಇದ್ದ ಹಾಗೆ ಇವರೇನಾ ಅನ್ನುವಂಥ ಚರ್ಚೆಗಳು ಕೂಡ ಶುರು ಆಗತ್ತೆ. ಇನ್ನು ಸುಚೇಂದ್ರ ಪ್ರಸಾದ್ ಅವರ ವಿಕಿಪೀಡಿಯಾವನ್ನು ನೀವು ಸರ್ಚ್ ಮಾಡಿದ್ರೇ ಗೊತ್ತಾಗುತ್ತೆ ಅವರ ಸಂಗಾತಿ ಯಾರು ಮತ್ತು ಅವರ ಹೆಂಡತಿ ಯಾರಾಗಿದ್ದರು, ಏನು ಎತ್ತ ಅನ್ನುವಂಥದ್ದು. ಹೌದು, ನೀವೆಲ್ಲ ಇವರನ್ನು ತುಂಬ ಹತ್ತಿರದಿಂದ ನೋಡಿರ್ತೀರ. ಇವರ ಹೆಸರು ಮಲ್ಲಿಕಾ ಪ್ರಸಾದ್ ಸಿನ್ಹಾ ಅಂತ. ಇವರೊಬ್ಬ ಇಂಡಿಯನ್ ಆರ್ಟಿಸ್ಟ್ ಅಂತ ಕರೆಸ್ಕೊಳ್ತಾರೆ. ಸಾಕಷ್ಟು ಸಾಧನೆಗಳನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲದೆ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ದಾರೆ. ಇವರು ಪ್ರಮುಖವಾಗಿ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡಿದ್ದಾರೆ. ಮೂಲತಃ ಬೆಂಗಳೂರಿನವರೇ ಆದ ಇವರು ಲಂಡನ್ನಲ್ಲಿ ಗೋಲ್ಡ್ ಸ್ಮಿತ್ನಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ. ಅದಾದಮೇಲೆ ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಸ್ನಾತಕೋತ್ತರ ಡಿಪ್ಲೊಮೊವನ್ನು ಕೂಡ ಪಡ್ಕೊಳ್ತಾರೆ. ಡಾಕ್ಟರೇಟನ್ನು ಕೂಡ ಅಲ್ಲಿ ಪಡ್ಕೊಳ್ತಾರೆ. ಇವರು 1999ರಲ್ಲಿ ಕಾನೂರು ಹೆಗ್ಗಡತಿಯಲ್ಲಿ ಕಾಣಿಸ್ಕೊಳ್ತಾರೆ. ಕಾನೂರು ಹೆಗ್ಗಡತಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಕಾನೂರು ಹೆಗ್ಗಡತಿ ಇವರಿಗೆ ಅವಕಾಶಗಳ ಸುರಿಮಳೆಯನ್ನು ತಂದುಕೊಡುತ್ತೆ. ಕಾನೂರು ಹೆಗ್ಗಡತಿ ಅನ್ನುವಂತಹ ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ಅನ್ನುವಂಥ ಸುದ್ದಿಗೆ ಅನೇಕರಿಗೆ ಗೊತ್ತಿಲ್ಲ. ಅದಾದ ನಂತರ ಇವರು ಅನೇಕ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಪ್ರಮುಖವಾಗಿ ಈ ಸಮಾಜಕ್ಕೆ ಸಂದೇಶ ಸಾರುವಂಥ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ. 2001ರಲ್ಲಿ ಗುಪ್ತಗಾಮಿನಿ ಅನ್ನುವಂಥ ಸೀರಿಯಲ್ ಬರ್ತಾ ಇತ್ತು. ಈ ಸೀರಿಯಲನ್ನು ಯಾರು ತಾನೇ ನೋಡಿರಲ್ಲ ಹೇಳಿ. ಈ ಸೀರಿಯಲ್ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಂಥ ಸೀರಿಯಲ್ ಆಗಿತ್ತು. 2001ರಲ್ಲಿ ಇವರು ಗುಪ್ತಗಾಮಿನಿ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು. ಇವರು ಇನ್ನು ದೇವಿ ಅಹಲ್ಯಾಬಾಯಿಯಲ್ಲಿ ಮುಖ್ಯ ಪಾತ್ರವನ್ನು ಕೂಡ ನಿರ್ವಹಿಸಿದರು 2002ರಲ್ಲಿ. ಅದಾದ ನಂತರ ಇವರು ಓನ್ ಪ್ರೊಡಕ್ಷನ್ ಹೌಸನ್ನು ಶುರು ಮಾಡ್ಕೊಳ್ತಾರೆ. ಸಹಾಯಕ ನಿರ್ದೇಶಕಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸುಮಾರು 250ಕ್ಕೂ ಹೆಚ್ಚು ಸೀರಿಯಲ್ ಮತ್ತು ಸಿನಿಮಾ ಮತ್ತು ನಾಟಕ ಇವುಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಅತ್ಯುತ್ತಮ ಕನ್ನಡ ಧಾರಾವಾಹಿ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ನಟನೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವರು 2022ರಲ್ಲಿ ಅಮೃತ ವರ್ಷಿಣಿ ಅನ್ನುವಂಥ ಸೀರಿಯಲ್ ಏನು ಬರ್ತಿತ್ತು, ಆ ಸೀರಿಯಲ್ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಕೂಡ
ಕೂಡ ಇವರು ಅಭಿನಯಿಸಿದ್ದಾರೆ. ಹಾಗೆಯೇ ಇವರಿಗೆ ಅನೇಕ ರೀತಿಯಾದಂಥ ಅವಕಾಶಗಳು ಬಂದಿದೆ. ಇವರು ಲಂಡನ್ನಲ್ಲಿ ಸೇವೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಆರ್ಟ್ ಥಿಂಕ್ ಸೌತ್ ಏಷ್ಯಾ ಫೆಲೋಶಿಪ್ ಫಾರ್ ಆರ್ಟ್ಸ್ ಮ್ಯಾನೇಜ್ಮೆಂಟ್ ಅನ್ನು ಸಹ ಇವರಿಗೆ ನೀಡಲಾಯಿತು. ಬಹುಮುಖ ಪ್ರತಿಭೆಯ ಕಲಾವಿದೆ ಆಗಿರುವಂಥ ಹಿನ್ನೆಲೆಯಲ್ಲಿ ಥಿಯೇಟರ್ ಅವಾರ್ಡನ್ನು ಕೂಡ ಇವರಿಗೆ ನೀಡಲಾಯಿತು. ನಿಜ ಹೇಳಬೇಕು ಅಂತಂದರೆ ಇವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. 2002ರಿಂದ 2006ರವರೆಗೆ ಸುಚೇಂದ್ರ ಪ್ರಸಾದ್ ಅವರ ಹೆಂಡತಿಯಾಗಿ ಇದ್ದರು. ಅದಾದ ನಂತರ ಇವರಿಗೆ ವೈಮನಸ್ಸು ಶುರುವಾಯಿತು. ಇಬ್ಬರ ನಡುವೆ ಹೊಂದಾಣಿಕೆ ಶುರು ಆಗಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವರು ಅನೇಕ ಕೆಲಸ ಕಾರ್ಯಗಳನ್ನು ಒಟ್ಟಿಗೆ ಮಾಡಿದರು. ಗಂಡ ಹೆಂಡತಿಯಾಗಿ ಬಹಳ ಸಂಗಾತಿಯಾಗಿ. ಸುಚೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಕವಿ ಆಗಿ ಮತ್ತು ಈ ಕಥೆಗಳು, ಈ ಪುಸ್ತಕ, ಕಾದಂಬರಿ ಇದ್ರಗಳ ಬಗ್ಗೆ ಹೆಚ್ಚಿನ ಗಮನ ಅನ್ನೋದು ಇತ್ತು. ಇನ್ನು ಇವ್ರಿಗೂ ಕೂಡ ಆ ಎಲ್ಲದ್ರ ಬಗ್ಗೆ ಒಲವಿತ್ತು. ಹಾಗಾಗಿ ಇಬ್ಬರ ಥಾಟ್ಸ್ ಒಂದೇ ಇದೆ ಅನ್ನುವಂಥ ಕಾರಣಕ್ಕೆ ಮದುವೆ ಆಗಿದ್ರು. ಅದೇ ಮದುವೆ ಆಗಿ ಕೆಲವು ದಿನಗಳ ಕಾಲ ಭಿನ್ನಾಭಿಪ್ರಾಯ ಬಂದು ದೂರ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಾದಮೇಲೆ ಸುಚೇಂದ್ರ ಪ್ರಸಾದ್ ಅವರು ಪವಿತ್ರ ಲೋಕೇಶ್ ಅವ್ರ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಸುಚೇಂದ್ರ ಪ್ರಸಾದ್ರಿಂದ ದೂರವಾದ ನಂತರ ಮಲ್ಲಿಕಾ ಪ್ರಸಾದ್ ಅವರು ಇನ್ನಷ್ಟು ಸಾಧನೆಗಳನ್ನು ಮಾಡ್ತಾರೆ. ಅವರು ಇದೀಗ ಬೇರೆಯವರನ್ನು ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ನಿಮಗೆ ಈ ಬಗ್ಗೆ ಮೊದಲೇ ಗೊತ್ತಿತ್ತಾ ಅಥವಾ ಈಗ ಗೊತ್ತಾಯ್ತಾ? ನೀವು ಕೂಡ ಇದನ್ನು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.